ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಈಗಾಗಲೇ ಮೊರಾರ್ಜಿ ವಸತಿ ಶಾಲೆಗಳ ಎಕ್ಸಾಮ್ ಮುಕ್ತಾಯಗೊಂಡಿರುತ್ತದೆ ಮತ್ತು ಇಲ್ಲಿ ಕೀ ಉತ್ತರಗಳನ್ನು ಕೂಡ ಅಂತಿಮ ಕೀ ಉತ್ತರಗಳನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ. ಹಾಗಾದರೆ ಇಲ್ಲಿ ಈ ಕೀ ಆನ್ಸರ್ಗಳ ನಂತರ ಇಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗಿಂತ ಮುಂಚೆ ಇಲ್ಲಿ ರಿಸಲ್ಟನ್ನು ಘೋಷಣೆ ಮಾಡಲಾಗುತ್ತದೆ. ಹಾಗಾದರೆ ಇಲ್ಲಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಘೋಷಣೆ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಒಟ್ಟಾರೆಯಾಗಿ ಮಾರ್ಚ್ 4ನೇ ವಾರ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಿಡುಗಡೆ ಆಗುತ್ತದೆ. ಹಾಗಾದರೆ ಇಲ್ಲಿ ರಿಸಲ್ಟ್ ಘೋಷಣೆಗೂ ಮೊದಲು ತಾವು ಮಾಡಬೇಕಾದಂತಹ ಒಂದು ಕೆಲಸ ಏನು ಅಂದರೆ ಇಲ್ಲಿ ಈ ವರ್ಷ ಕ್ವಶನ್ ಪೇಪರು ಬಹಳಷ್ಟು ಕಠಿಣ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಹೇಗಿರ್ತಿತ್ತು ಅಂದರೆ ಇಲ್ಲಿ ಇಂಗ್ಲೀಷ್ ವಿಷಯ ಮಾತ್ರ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ವಲ್ಪ ಟಫ್ ಆಗುವಂತಹ ಚಾನ್ಸಸ್ ಇರ್ತಿತ್ತು. ಆದರೆ ಈ ವರ್ಷ ಇಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಸಾಕಷ್ಟು ಕಠಿಣವಾಗಿದ್ದವು. ಅವು 5ನೇ ತರಗತಿ ವಿದ್ಯಾರ್ಥಿಗಳ ಮಟ್ಟ ಮೀರಿದಂತಹ ಪ್ರಶ್ನೆಗಳು ಆಗಿದ್ದವು. ಆದ್ದರಿಂದ ಈ ವರ್ಷ ಕಟ್ ಆಫ್ ಮಾರ್ಕ್ಸು ಕಡಿಮೆಗೆ ನಿಲ್ತದೆ ಹಾಗೂ ಇಲ್ಲಿ ಎಷ್ಟು ಅಂಕಗಳಿಗೆ ಈ ಸರಿ ಕಟ್ ಆಫ್ ನಿಲ್ಬೋದು ಅಂತ ತಮಗೆ ತಿಳಿಸಿಕೊಟ್ಟಿದ್ದೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳಿವೆ, ವೀಕ್ಷಿಸಬಹುದು. ಆದರೆ ಇದೀಗ ಹೇಳುವಂಥ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನು ಅಂದರೆ ಇಲ್ಲಿ ಈ ಸಾರಿ ಅಂಕಗಳು ಬಹಳ ಕಡಿಮೆಗೆ ನಿಲ್ಲುವಂಥ ಚಾನ್ಸಸ್ ಇರುತ್ತದೆ. ಹಾಗಾದರೆ ಇಲ್ಲಿ ರಿಸಲ್ಟ್ ನೋಡ್ತಾ ಹೋದಾಗ ಇಲ್ಲಿ ಸೇಮ್ ಅಂಕಗಳನ್ನು ಪಡೆಯುವಂಥ ಜಾಸ್ತಿ ಇರ್ತದೆ ಸಾಕಷ್ಟು ವಿದ್ಯಾರ್ಥಿಗಳು. ಅಂದರೆ ಇಲ್ಲಿ ಒಂದೇ ರೀತಿಯ ಅಂಕಗಳು, ಸಮಾನ ಅಂಕಗಳು ಬಂದಾಗ ಇಲ್ಲಿ ಮೆರಿಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತ ತಮಗೆ ನಾನು ತಿಳಿಸಿಕೊಟ್ಟಿದ್ದೆ. ಅದರಲ್ಲಿ ಪ್ರಮುಖವಾಗಿರುವಂಥ ವಿಷಯ ಏನು ಅಂದರೆ ಇಲ್ಲಿ ಅಭ್ಯರ್ಥಿಗಳ ವಯಸ್ಸಿನ ಆಧಾರದ ಮೇಲೆ ಅವರ ನಡುವಿನ ಮೆರಿಟನ್ನು ನಿರ್ಧರಿಸಲಾಗ್ತದೆ. ಆದ್ದರಿಂದ ಇರುವಂತಹ ಲಭ್ಯವಿರುವ ಸೀಟುಗಳಲ್ಲಿನೇ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುವುದರಿಂದಾಗಿ ಇಲ್ಲಿ ಏಜನ್ನು ನೋಡ್ತಾರೆ. ಸೊ ಡೇಟ್ ಆಫ್ ಬರ್ತ್ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ತಾವುಗಳು ಏನು ಮಾಡಬೇಕು ಅಂದರೆ ತಮ್ಮ ಆಧಾರ್ ಕಾರ್ಡನ್ನು ನೋಡಬೇಡಿ. ಆಧಾರ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ತಾವೇನು ಮಾಡಬೇಕು ಅಂದರೆ ತಮ್ಮ ಮಗ ಅಥವಾ ಮಗಳು ಕಲಿಯುತ್ತಿರುವಂತಹ ಶಾಲೆಯಲ್ಲಿ ಅವರ SATSನಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆ ಅನ್ನೋದನ್ನು ತಾವು ನೋಡ್ಕೋಬೇಕು. ಯಾಕೆಂದರೆ ತಮ್ಮದು ಏನಾದರೂ ಬರ್ತ್ ಸರ್ಟಿಫಿಕೇಟ್ ಇತ್ತು ತಮ್ಮ ಮಗ ಅಥವಾ ಮಗಳದು, ಅದನ್ನು ನೋಡಿ ತಾವು ಶಾಲೆಯಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಡೇಟ್ ಆಫ್ ಬರ್ತ್ ನೋಡ್ಕೋಬೇಕು. ಒಂದು ವೇಳೆ ವ್ಯತ್ಯಾಸ ಆಗಿತ್ತು ಅಂದರೆ ತಾವು ಹೋಗಿ ಅಲ್ಲಿ ಅಪ್ಡೇಟನ್ನು ಮಾಡಿಸ್ಬೇಕು. SATSನಲ್ಲಿ ಅಥವಾ SARSನಲ್ಲಿ ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಬೇಕು. ಅವರು ನೀವು ಸೂಕ್ತವಾದಂತಹ ದಾಖಲೆಗಳನ್ನು ಕೊಟ್ಟಲ್ಲಿ ಅವರು ಇಲ್ಲಿ SATSನಲ್ಲಿ ತಮ್ಮ ಮಗ ಅಥವಾ ಮಗಳ ಡೇಟ್ ಆಫ್ ಬರ್ತನ್ನು ಅಪ್ಡೇಟ್ ಮಾಡ್ತಾರೆ ಏನಾದರೂ ವ್ಯತ್ಯಾಸ ಇದ್ದಲ್ಲಿ. ಯಾಕಂದರೆ ಸಮಾನ ಅಂಕಗಳು ಬಂದಾಗ ಇಲ್ಲಿ ಮೆರಿಟ್ ನಿರ್ಣಯ ಮಾಡುವುದಕ್ಕೆ ಮೇನ್ ತೆಗೆದುಕೊಳ್ಳುವಂತಹ ಒಂದು ಪ್ರಮುಖ ಅಂಶ ಏನು ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ನೋಡ್ತಾರೆ. ಯಾರು ಸೀನಿಯರ್ ಇರ್ತಾರೆ, ಯಾರು ವಯಸ್ಸಿನಲ್ಲಿ ಸೀನಿಯರ್ ಇರ್ತಾರೆ, ದೊಡ್ಡವರು ಇರ್ತಾರೆ, ಅವರನ್ನು ಮೊದಲು ಆಯ್ಕೆಗೆ ಪರಿಗಣಿಸ್ತಾರೆ. ಆದ್ದರಿಂದ ತಮ್ಮ ಮಕ್ಕಳು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಳೆದ ವರ್ಷ ಇದೇ ರೀತಿಯಾಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಸೇಮ್ ಅಂಕಗಳನ್ನು ಪಡೆದುಕೊಂಡಿದ್ದರು. ಆಗ ಕೇವಲ 1 ಅಂಕದಿಂದನೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆ ಆಗಿಲ್ಲದಿರುವಂತಹ ಉದಾಹರಣೆಗಳಿದ್ದಾವೆ. ಹಾಗಾಗಿ ತಾವುಗಳು ಇಲ್ಲಿ ಈ ವರ್ಷ ಎಕ್ಸಾಮಲ್ಲಿ ಸೀಟು ಹಂಚಿಕೆ ದಾಖಲಾತಿ ವಿಧಾನ ಬಗ್ಗೆ ತಮ್ಮ ತಿಳಿಸ್ಕೊಟ್ಟಿದ್ದೀನಿ. ಮೊದಲೇ ತಿಳ್ಕೊಳ್ಳುವಂಥದ್ದು ಏನು ಅಂದರೆ ಇಲ್ಲಿ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳೇ ಮೊದಲ ಮಾನದಂಡ ಆಗಿರುತ್ತೆ. ಅದು ಆದಮೇಲೆ ಅಭ್ಯರ್ಥಿ ಸೇರಬಯಸುವ ವಸತಿ ಶಾಲೆಗಳ ಶಾಲಾವಾರು ಆದ್ಯತೆ ಮತ್ತು ಮೀಸಲಾತಿ ಬರುತ್ತೆ. ಫಸ್ಟ್ ಇಲ್ಲಿ ಅವ್ರು ನೋಡುವಂಥದ್ದು ಮೊದಲು ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳು. ಇಲ್ಲಿ ಸೇಮ್ ಅಂಕಗಳು ಅಥವಾ ಸಮಾನ ಅಂಕಗಳನ್ನು ಈಕ್ವಲ್ ಆದಂಥ ಅಂಕಗಳು ಪಡೆದುಕೊಂಡಾಗ ಇಲ್ಲಿ ಡೇಟ್ ಆಫ್ ಬರ್ತ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ತಾವುಗಳು ತಮ್ಮ ಮಗ ಅಥವಾ ಮಗಳ ಜನ್ಮ ದಿನಾಂಕ ಪ್ರಮಾಣ ಪತ್ರ ಇತ್ತು ಅಂದರೆ ಅದನ್ನು ತೆಗೆದುಕೊಂಡು ಆಧಾರ್ ಕಾರ್ಡು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಶಾಲೆಯಲ್ಲಿ ವಿಚಾರಿಸಬೇಕಾಗುತ್ತೆ. ಒಂದು ವೇಳೆ SATSನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ತಾವು ಈಗಲೇ ಅಪ್ಡೇಟನ್ನು ಮಾಡಿಸಿ ಅಲ್ಲಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡುವುದರೊಳಗಾಗಿಯೇ ನೀವು ಇಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ರಿ ಡೇಟ್ ಆಫ್ ಬರ್ತನ್ನು. ಯಾಕಂದರೆ ನಾಳೆ ಬರುವಂಥ ಇಲ್ಲಿ ರಿಸಲ್ಟ್ ಬಿಟ್ಟಾಗ ಸೇಮ್ ಅಂಕಗಳು ಜಾಸ್ತಿ ವಿದ್ಯಾರ್ಥಿಗಳು ತೆಗೆದುಕೊಂಡಾಗ ಅಲ್ಲಿ ಡೇಟ್ ಆಫ್ ಬರ್ತ್ ಯಾರು ಸೀನಿಯರ್ ಇರ್ತಾರೆ ಅವರನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಈ ಮಾಹಿತಿಯನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಉಪಯುಕ್ತವಾಗುವಂತಹ ಮಾಹಿತಿ ಇದು ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.